ಸಾಮರಸ್ಯವನ್ನು ಹಾಳುಗೆಡುವಲು ಹಲವು ರೀತಿಯಲ್ಲಿ ಪ್ರಯತ್ನಗಳು ನಡೆಯುತ್ತಿರುವ ಇಂದಿನ ದಿನಗಳಲ್ಲಿ ಸಾಮರಸ್ಯವನ್ನು ಉಳಿಸುವ ಮತ್ತು ಬೆಳೆಸುವ ಉದ್ದೇಶದಿಂದ ಕೈಗೊಳ್ಳುವ ಯಾವುದೇ ಪ್ರಯತ್ನಗಳನ್ನು ಬೆಂಬಲಿಸಬೇಕಾದದ್ದು ಬಹಳ ಅಗತ್ಯ. ಕನ್ನಡ ಅಭಿವೃದ್ಧಿ ಪ್ರಾಧಿಕಾರ ಈ ನಿಟ್ಟಿನಲ್ಲಿ ಇದೀಗ ಬಹಳ ದೊಡ್ಡ ಹೆಜ್ಜೆಯೊಂದನ್ನು ಇರಿಸಿದೆ. ಪುರುಷೋತ್ತಮ ಬಿಳಿಮಲೆ ಅವರ ನೇತೃತ್ವದ ಪ್ರಾಧಿಕಾರವು ಕರ್ನಾಟಕದ ಸಾಮರಸ್ಯದ ನೆಲೆಗಳು ಎಂಬ ಯೋಜನೆಯ ಅಡಿ 100 ಪುಸ್ತಕಗಳನ್ನು ಪ್ರಕಟಿಸಲು ತೀರ್ಮಾನಿಸಿದ್ದು, ಅದರಲ್ಲಿ 41 ಪುಸ್ತಕಗಳನ್ನು ಏಪ್ರಿಲ್ 15ರಂದು ವಿಧಾನಸೌಧದ ಬ್ಯಾಂಕ್ವೆಟ್ ಹಾಲ್ನಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಬಿಡುಗಡೆಗೊಳಿಸಿದರು. ರಾಜ್ಯದ ವಿವಿಧ ಭಾಗಗಳ 41 ಲೇಖಕರು ಬರೆದಿರುವ ಈ ಪುಸ್ತಕಗಳನ್ನು ರಾಜ್ಯದ ವಿವಿಧ ಸರ್ಕಾರಿ ಲೈಬ್ರರಿಗಳು, ಶಾಲೆ ಕಾಲೇಜುಗಳಲ್ಲಿ ಹಂಚಿ ಮಕ್ಕಳಲ್ಲಿ ಸೌಹಾರ್ದದ ಮನಸ್ಸನ್ನು ಬೆಳೆಸುವುದು ಈ ಪುಸ್ತಕಗಳ ಉದ್ದೇಶ. ಈ ಬಗ್ಗೆ ಪ್ರಾಧಿಕಾರದ ಅಧ್ಯಕ್ಷ ಪುರುಷೋತ್ತಮ ಬಿಳಿಮಲೆ ಅವರು ಸನ್ಮಾರ್ಗದ ಜೊತೆ ಮಾತಾಡಿದ್ದು ಹೀಗೆ. ಕರ್ನಾಟಕ ರಾಜ್ಯ ಅದರ ಭೌಗೋಳಿಕ ಮತ್ತು ರಾಜಕೀಯ ಕಾರಣಗಳಿಂದ ಎಲ್ಲ ಸಂಸ್ಕೃತಿಗಳನ್ನು ಒಳಗೊಂಡು ಬೆಳೆದಂಥ ಒಂದು ವಿಶಿಷ್ಟ ರಾಜ್ಯವಾಗಿದೆ. ಈ ರಾಜ್ಯದ ಒಳಗೆ ದಕ್ಷಿಣದ ತಮಿಳುನಾಡಿಂದ, ಕೇರಳದಿಂದ, ಆಮೇಲೆ ಪಶ್ಚಿಮದ ಕಡೆಯಿಂದ ಗ್ರೀಕ್, ರೋಮ್ ಮೊದಲಾದ ಕಡೆಯಿಂದ, ಉತ್ತರದಿಂದ ಅಂತಂತೂ ದಿಲ್ಲಿ, ಬಂಗಾಳ ಮೊದಲಾದ ಕಡೆಯಿಂದ ಮತ್ತು ಈ ಕಡೆಯಿಂದ ಆಂಧ್ರ ಮೊದಲಾದ ಕಡೆಯಿಂದ ಜನಗಳು, ಬೇರೆ ಬೇರೆ ಸಮುದಾಯಗಳು, ಬೇರೆ ಬೇರೆ ಧರ್ಮಗಳು ಕರ್ನಾಟಕದ ಒಳಗಡೆ ಪ್ರವೇಶ ಮಾಡಿವೆ. ಬಿಹಾರದಲ್ಲಿ ಹುಟ್ಟಿ ಬೆಳೆದ ಬೌದ್ಧ ಧರ್ಮ ಮತ್ತು ಜೈನ ಧರ್ಮ ನಿಜವಾಗಲೂ ಅರಳಿದ್ದು ಕರ್ನಾಟಕದಲ್ಲಿ. ಕನ್ನಡ ಕ್ಲಾಸಿಕಲ್ ಲಿಟ್ರೇಚರ್ ಅಂತ ನಾವು ಏನು ಹೇಳ್ತೀವಿ ಅದನ್ನು ಬೆಳೆಸಿದ್ದು ಜೈನ ಧರ್ಮ. ಹಾಗೆಯೇ ಇಲ್ಲಿಯ ಮಂಟಸ್ವಾಮಿ ಪರಂಪರೆ, ಮಾದೇಶ್ವರ ಪರಂಪರೆ, ಮೈಲಾರಲಿಂಗ ಪರಂಪರೆ, ಬೀರಪ್ಪನ ಪರಂಪರೆ, ಇವೆಲ್ಲ ಜನಪದ ಪರಂಪರೆಗಳ ಮೂಲ ಎಲ್ಲೆಲ್ಲೋ ಇರ್ತವೆ. ಆದರೆ ಕರ್ನಾಟಕ ಒಂದು ರಾಜ್ಯವಾಗಿ, ಕನ್ನಡ ಒಂದು ಭಾಷೆಯಾಗಿ ಎಲ್ಲವನ್ನೂ ಒಳಗೊಳ್ಳುವಂಥ ಒಂದು ಗುಣವನ್ನು ಬೆಳೆಸ್ಕೊಂಡಿದೆ. ಆದರೆ ರಾಜಕೀಯ ಕಾರಣಗಳಿಗೋಸ್ಕರ ಎಲ್ಲವನ್ನು ಒಳಗೊಂಡು ಬೆಳೆದಂಥ ಕನ್ನಡವನ್ನು ಸರ್ವಜನಾಂಗದ ಶಾಂತಿಯ ತೋಟ ಅಂತ ಮಹಾಕವಿ ಕುವೆಂಪು ಏನು ಹೇಳಿದಾರೋ ಅದಕ್ಕೆ ವಿರುದ್ಧವಾದ ದಿಕ್ಕಿನಲ್ಲಿ ಅನೇಕರು ಒಂದು ಭಾಷೆಯನ್ನು ಒಡೆಯುವ, ದೇಶವನ್ನು ಒಡೆಯುವ, ನಾಡನ್ನು ಒಡೆಯುವ ಮಾತುಗಳನ್ನು ಆಡುತ್ತಿರುವಂಥ ಸಂದರ್ಭದಲ್ಲಿ ನಮ್ಮ ಮಕ್ಕಳಿಗೆ, ಮುಖ್ಯವಾಗಿ ಹೈಸ್ಕೂಲ್ ಮತ್ತು ಕಾಲೇಜಿನಲ್ಲಿ ಓದುವ ಮಕ್ಕಳಿಗೆ ಕನ್ನಡ ಮತ್ತು ಕರ್ನಾಟಕ ಒಂದು ಸಾಮರಸ್ಯದ ಭೂಮಿಯಾಗಿ ಹೇಗೆ ಬೆಳೆದಿದೆ ಎಂದು ಹೇಳುವಂಥ ಒಂದು ಜವಾಬ್ದಾರಿಯನ್ನು ಕನ್ನಡ ಅಭಿವೃದ್ಧಿ ಪ್ರಾಧಿಕಾರ ಹೊತ್ತುಕೊಂಡು 100 ಪುಸ್ತಕಗಳನ್ನು ಈ ನಿಟ್ಟಿನಲ್ಲಿ ತರಬೇಕು ಮತ್ತು ಅದು ನಮ್ಮ ಸಮಾಜ ಸಾಧಿಸಿಕೊಂಡು ಬಂದಂಥ ಸಾಮರಸ್ಯದ ಬದುಕು ಏನಿದೆ ಅದನ್ನು ಹೇಳಬೇಕು. ಹೈಸ್ಕೂಲ್ ಮಕ್ಕಳಿಗೆ, ಕಾಲೇಜು ಮಕ್ಕಳಿಗೆ ಅರ್ಥವಾಗಿ ಸರಳವಾದ ಭಾಷೆ ಇರಬೇಕು, ಸರಳವಾದ ಶೈಲಿ ಇರಬೇಕು, ಎಲ್ಲರಿಗೆ ಅರ್ಥವಾಗುವಂಥ, ಓದಿಸಿಕೊಂಡು ಹೋಗುವಂಥ ಒಂದು ರೀತಿಯ ಬರಹಗಳು ಇರಬೇಕು. ಇದರಲ್ಲಿ 31 ಜಿಲ್ಲೆಗಳ ಬಗ್ಗೆ ಸಾಮರಸ್ಯ ನೆಲೆಗಳಿರ್ತದೆ ಮತ್ತು ಪ್ರತಿ ಜಿಲ್ಲೆಯ ಒಂದು ವಿಶಿಷ್ಟವಾದಂಥ ಸಂಸ್ಕೃತಿ ಮತ್ತು ಅಲ್ಲಿದ್ದಂಥ ಒಬ್ಬರು ವಿಶೇಷವಾದ ವ್ಯಕ್ತಿ, ಹೀಗೆ ಒಂದು ಜಿಲ್ಲೆಯ ಬಗ್ಗೆ 3 ಪುಸ್ತಕ ಅಂದರೆ 31 ಪುಸ್ತಕಗಳಲ್ಲಿ ಸುಮಾರು 100 ಪುಸ್ತಕಗಳು ಬರ್ತವೆ. ಅದರ ಮೊದಲ ಹಂತದಲ್ಲಿ 41 ಪುಸ್ತಕಗಳನ್ನು ಇವತ್ತು ಕರ್ನಾಟಕ ಸರ್ಕಾರದ ಮಾನ್ಯ ಮುಖ್ಯಮಂತ್ರಿಗಳು ಬಿಡುಗಡೆ ಮಾಡಿದ್ದಾರೆ ಮತ್ತು ಈ ಥರದ ಪುಸ್ತಕಗಳು ಬರಬೇಕಾದ ಅಗತ್ಯದ ಬಗ್ಗೆ ಪ್ರೋತ್ಸಾಹದ ಮಾತುಗಳನ್ನು ಆಡಿದ್ದಾರೆ. ಈ ಪುಸ್ತಕಗಳನ್ನು ಜನಗಳಿಗೆ ತಲುಪಿಸುವ, ಓದಿಸುವ ಜವಾಬ್ದಾರಿ ನಮ್ಮದು. ಉಳಿದ ಲೇಖಕರು ಅಂದರೆ ಈಗ 41 ಲೇಖಕರು ಆಗಿದೆ, ಇನ್ನು ಉಳಿದ ಲೇಖಕರು ಕೆಲವೇ ತಿಂಗಳುಗಳಲ್ಲಿ ಉಳಿದ ಪುಸ್ತಕಗಳನ್ನು ಕೊಡ್ತಾರೆ. ಇದು ಕರ್ನಾಟಕ ರಾಜ್ಯದಲ್ಲಿ ಸಾಮರಸ್ಯವನ್ನು ಮೂಡಿಸುವುದಕ್ಕೋಸ್ಕರ ನಾವು ಹಾಕಿಕೊಂಡ ಯೋಜನೆ. ಅದರ ಮೊದಲ ಹಂತದಲ್ಲಿ ನಾವು ಈ ಕೆಲಸವನ್ನು ಮುಗಿಸಿದ್ದೇವೆ. 2ನೇ ಹಂತ ರಾಜ್ಯೋತ್ಸವದಷ್ಟು ಹೊತ್ತಿಗೆ ಮುಗಿಯುತ್ತದೆ. ಇದೇ ವೇಳೆ ಪುಸ್ತಕ ಬಿಡುಗಡೆಯ ಕಾರ್ಯಕ್ರಮಕ್ಕೆ ಲೇಖಕರು ಸಾಕ್ಷಿಯಾಗಿದ್ದು, ಅವರನ್ನು ಸನ್ಮಾರ್ಗ ವಿಧಾನಸೌಧ ಬ್ಯಾಂಕ್ವೆಟ್ ಹಾಲ್ನಲ್ಲಿ ಮಾತಾಡಿಸಿದೆ. ಅವರ ಅಭಿಪ್ರಾಯಗಳು ಹೀಗಿವೆ ನೋಡಿ. ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದವರು ಇವತ್ತು 41 ಪುಸ್ತಕಗಳನ್ನು ಏನು ತಂದಿದ್ದಾರೆ ಅಂದರೆ ಸಾಮರಸ್ಯದ ನೆಲೆಗಳು, ಉತ್ತರ ಕನ್ನಡದ ಸಾಮರಸ್ಯದ ನೆಲೆಗಳ ಬಗ್ಗೆ ನಾನು ಬರೆದಿರೋದು ಮಕ್ಕಳಿಗಾಗಿ. ಉತ್ತರ ಕನ್ನಡದ ಒಂದು ಸಾಮರಸ್ಯದ ಜಿಲ್ಲೆಯ ಒಂದು ಕಥೆಯನ್ನು ಹುಡುಕಲಿಕ್ಕೆ ನಾನು ಜಿಲ್ಲಾ ಪ್ರವಾಸ ಮಾಡುವಾಗ ನನಗೆ 10-20 ಕಥೆ ಸಿಕ್ಕಿತು. ಹಾಗೆ ಪ್ರತಿ ಜಿಲ್ಲೆಯಲ್ಲಿಯೂ ಕೂಡ ಸಾಮರಸ್ಯದ ವ್ಯಕ್ತಿತ್ವ, ಸಾಮರಸ್ಯದ ಸಂಸ್ಕೃತಿ, ಸಾಮರಸ್ಯದ ಜೀವನ ಇತ್ತು. ಅದು ಎಲ್ಲ ಜಿಲ್ಲೆಯಲ್ಲೂ ಇದೆ. ಅದನ್ನು ಕ್ರೋಢೀಕರಣ ಮಾಡಿ ಅದನ್ನು ಜನರ ಮುಂದೆ, ವಿಶೇಷವಾಗಿ ವಿದ್ಯಾರ್ಥಿಗಳಿಗೆ ತಲುಪಿಸುವಂಥ ಒಂದು ಒಳ್ಳೆಯ ಕಾರ್ಯಕ್ರಮವನ್ನು ಅಭಿವೃದ್ಧಿ ಪ್ರಾಧಿಕಾರದವರು ಹಾಕ್ಕೊಂಡಿದ್ದಾರೆ. ಅವರಿಗೆ ಅಭಿನಂದನೆಗಳು. ಮತ್ತು ಈ ಪುಸ್ತಕಗಳು ಶಾಲಾ ಮಕ್ಕಳಿಗೆ ತಲುಪಬೇಕು. ನಾನು ಉತ್ತರ ಕನ್ನಡ ಜಿಲ್ಲೆಯ ಪ್ರವಾಸ ಮಾಡುವಾಗ ನನಗೆ ಅನೇಕ ಕಥೆಗಳು ಸಿಕ್ಕಿತ್ತು. ಅದರಲ್ಲಿ ಒಬ್ಬಳು ದೇವಿ ಹೇಳುವಂಥ SC/ST ಮಹಿಳೆ ಸ್ವಾತಂತ್ರ್ಯ ಹೋರಾಟ ಸಂದರ್ಭದಲ್ಲಿ ನಾಗೇಶ ಹೆಗಡೆ ದೊಡ್ಡಮನೆ ಹೇಳುವವರ
ಮನೆಯ ಚಿನ್ನವನ್ನು ಕಾಪಿಡ್ತಾಳೆ ಪೊಲೀಸರು ವಶಪಡಿಸಿಕೊಳ್ಳೋದಾಗಿ. ಅವಳು ನಾಗೇಶ್ ಹೆಗಡೆ ಜೈಲಿಂದ ಬಂದ ಮೇಲೆ ಆ ದೇವಿ ಹೇಳುವಳು ಆ ಬಂಗಾರವನ್ನು ಯಥಾಸ್ಥಿತಿಯಲ್ಲಿ ವಾಪಸ್ ಕೊಡ್ತಾಳೆ. ಆಗ ಆ ಊರಿನವರೆಲ್ಲ ಸೇರಿ ಗಾಂಧೀಜಿಯವರು ಬಂದಾಗ ಅವಳನ್ನು ಮೆರವಣಿಗೆ ಮಾಡಿ ತಗೊಂಡೋಗಿ ಸಿದ್ದಾಪುರದಲ್ಲಿ ಗಾಂಧೀಜಿಯಿಂದ ಅವಳಿಗೆ ಸನ್ಮಾನ ಮಾಡಿಸ್ತಾರೆ. ಇದು ದೇವಿ ಮತ್ತು ಬಂಗಾರದ ಕಥೆ. ಅಂಥದ್ದು ಈ ಜಾತಿ ಮತ ಧರ್ಮದ ನಡುವೆ ಇರ್ತಕ್ಕಂಥ ಸಾಮರಸ್ಯದ ನೂರಾರು ಕಥೆಗಳಿದೆ. ನಮ್ಮ ವಿದ್ಯಾರ್ಥಿಗಳಿಗೆ ಅದನ್ನು ಹೇಳುವಂಥ ಕೆಲಸ ಆಗಬೇಕು. ವಾಟ್ಸಪ್ ಯೂನಿವರ್ಸಿಟಿಯ ಐತಿಹಾಸಿಕ ಕಥೆಗಳನ್ನು ದಯವಿಟ್ಟು ಜನ ಬದಿಗೆ ಇಡಬೇಕು. ಆ ಸಂದೇಶ ಈ ಕಾರ್ಯಕ್ರಮದಲ್ಲಿ ಹೋಗಬೇಕು. ತುಳುನಾಡಿನ ದೈವಾರಾಧನೆ ಅನ್ನೋದರ ಮೇಲೆ ಕನ್ನಡದ ಸಾಮರಸ್ಯದ ನೆಲೆ ಅನ್ನುವ ಧ್ಯೇಯ ವಾಕ್ಯದ ಹಿನ್ನೆಲೆಯಲ್ಲಿ ಕನ್ನಡ ಪ್ರಾಧಿಕಾರದವರು ಪ್ರಕಟ ಮಾಡಿದ ಕೃತಿಗಳಲ್ಲಿ ನನ್ನದು ಒಂದು. ತುಳುನಾಡಿನ ದೈವಾರಾಧನೆ ಅನ್ನುವಂಥದ್ದು ಎಲ್ಲರಿಗೂ ಗೊತ್ತಿರುವಂಥದ್ದು, ಆದರೆ ಸ್ಥೂಲವಾಗಿ ಎಲ್ಲರಿಗೂ ಗೊತ್ತಿದೆ ದೈವಾರಾಧನೆ ಅಂದರೆ ಏನು ಇತ್ಯಾದಿ. ಆದರೆ ತುಳುನಾಡಿನ ದೈವಾರಾಧನೆ ಅನ್ನುವಂಥದ್ದು ಒಂದು ಧಾರ್ಮಿಕವಾದ ಮತ್ತು ಸಾಹಿತ್ಯಿಕವಾದ ನೆಲೆಯಲ್ಲಿ ಅದರದೇ ಆದಂಥ ಒಂದು ಮಹತ್ವ ಇದೆ. ಎಂಥ ಮಹತ್ವ ಇದೆ ಅಂತ ಹೇಳಿದ್ರೆ, ತುಳುನಾಡಿನ ಸಾಮಾಜಿಕ ಧಾರ್ಮಿಕವಾದಂಥ ನೆಲೆಗಟ್ಟಿನಲ್ಲಿ ಆ ಜನಸಮುದಾಯವನ್ನು ನಿರ್ಧರಿಸಿ ನಡೆಸುವಂಥ ಒಂದು ಮಹತ್ತರವಾದಂಥ ಶಕ್ತಿ ಅದಕ್ಕಿದೆ. ಇಂಥ ಒಂದು ದೈವಾರಾಧನೆಯ ಅಥವಾ ಭೂತಾರಾಧನೆ ಅಂತ ಸಮಾನಾರ್ಥದಲ್ಲಿ ನಾವು ಬಳಸುವ ಈ ಪರಿಕಲ್ಪನೆಯ ಆರಾಧನಾ ಪರಂಪರೆಯನ್ನು ಇಡೀ ಕರ್ನಾಟಕಕ್ಕೆ ಅದು ಯಾವುದೇ ಜಾತಿ ಮತ ಇತ್ಯಾದಿಯನ್ನು ಹೊರತುಪಡಿಸಿದ ಹಾಗೆ ಅದನ್ನು ಪರಿಚಯಿಸುವ ಹಿನ್ನೆಲೆಯಲ್ಲಿ ಪ್ರಕಟವಾಗಿರತಕ್ಕಂಥ ಈ ಕೃತಿಗೆ ಅದರದೇ ಆದಂಥ ಒಂದು ಮಹತ್ವ ಇದೆ ಅನ್ನುವಂಥದ್ದು. ಇಡೀ ಈ ಪರಿಕಲ್ಪನೆಯಲ್ಲಿ ಪ್ರಕಟ ಆಗಿರತಕ್ಕಂಥ ಕೃತಿಗಳ ಹಿನ್ನೆಲೆ ಏನಂತ ಹೇಳಿದ್ರೆ, ಅದು ದೈವಾರಾಧನೆಯದು ಅಥವಾ ಇನ್ನಿತರ ಯಾವುದೇ ಕೃತಿಗಳಿರ್ಬೋದು, ಒಟ್ಟಿನಲ್ಲಿ ಏನು ಕರ್ನಾಟಕ ಅನ್ನತಕ್ಕಂಥ ಶಾಂತಿಯ ತೋಟ ಅಂತ ನಾವು ಏನನ್ನು ಗುರುತಿಸಿಕೊಂಡಿದ್ದೇವೋ ಅದಕ್ಕೆ ಪೂರಕವಾಗುವ ನೆಲೆಯಲ್ಲಿ ಈ ಕೃತಿಗಳೆಲ್ಲವೂ ಕೂಡ ಪ್ರಕಟ ಆಗಿ ಬಂದಿವೆ ಅನ್ನುವಂಥದ್ದು. ದೈವಾರಾಧನೆಯಲ್ಲಿ ಬರೀ ಅದರಲ್ಲಿ ಕೆಲವೇ ಜಾತಿ ಸಮುದಾಯಗಳು ಭಾಗವಹಿಸುವುದಲ್ಲ. ಅದರಲ್ಲಿ ಹಿಂದೂ ಜೀವನ ಕ್ರಮದವರಿದ್ದಾರೆ, ಮುಸ್ಲಿಂ ಜೀವನ ಕ್ರಮದವರಿದ್ದಾರೆ, ಕ್ರೈಸ್ತರಿದ್ದಾರೆ, ಜೈನರು, ಎಲ್ಲ ಧಾರ್ಮಿಕ ಹಿನ್ನೆಲೆಯ ಮತದೃಷ್ಟಿಯ ಜನಸಮುದಾಯಗಳು ಕೂಡ ಅದರಲ್ಲಿ ಭಾಗವಹಿಸಿ ಅದನ್ನು ಭಕ್ತಿಯ ನೆಲೆಯಲ್ಲಿ ಅಥವಾ ಯಾವುದೇ ಎಲ್ಲ ನೆಲೆಯಲ್ಲಿ ಕೂಡ ಅದನ್ನೊಂದು ಸಾಮಾಜಿಕ ಸಾಮರಸ್ಯದ ನೆಲೆಯಲ್ಲಿ, ಧಾರ್ಮಿಕ ಸಾಮರಸ್ಯದ ನೆಲೆಯಲ್ಲಿ ಅದನ್ನು ಸ್ವೀಕಾರ ಮಾಡಿ ಅದನ್ನು ಒಪ್ಪಿಕೊಂಡಂಥ ಒಂದು ಜೀವನ ವಿಧಾನ ಇದೆಯಲ್ಲ, ಹಿನ್ನೆಲೆಯ ಮಹತ್ವ ಅದರಲ್ಲಿ ಅಡಗಿದೆ ಅಂತ ನಾನು ಭಾವಿಸಿಕೊಂಡಿದ್ದೇನೆ. ಕನ್ನಡ ಸಾಮರಸ್ಯದ ನೆಲೆಯಾಗಿ ಶ್ರವಣಬೆಳಗೊಳ ಯಾವ ರೀತಿಯಲ್ಲಿ ಒಂದು ತನ್ನತನವನ್ನು ಮೆರೆದಿದೆ ಅನ್ನೋದನ್ನು ನಾನು ಈ ಕೃತಿಯಲ್ಲಿ ಬರೀಲಿಕ್ಕೆ ಅವಕಾಶವನ್ನು ಕೊಟ್ಟಿದ್ದಾರೆ. ಈ ಯೋಜನೆ ಅಂತೂ ತುಂಬ ಒಳ್ಳೆಯ ಯೋಜನೆಯೇ. ಇಲ್ಲಿ ಈ ಪ್ರೋಗ್ರಾಮ್ ನಡೆಯುವಾಗ, ಈ ಕಾರ್ಯಕ್ರಮ ನಡೆಯುವಾಗ ಮಾನ್ಯ ಮುಖ್ಯಮಂತ್ರಿಗಳು ಕೂಡ ಹೇಳಿದರು, ಇದು ನಾವೆಲ್ಲ ಬರೆದಿದ್ದೌದು, 41 ಕೃತಿಗಳು ಲೋಕಾರ್ಪಣೆ ಆಗಿದ್ದು ಹೌದು, ಇದು ಒಳ್ಳೆಯ ಯೋಜನೆ ಕೂಡ ಹೌದು. ಬಟ್ ಇದು ನಾವೆಲ್ಲ ಇಷ್ಟು ಶ್ರಮಪಟ್ಟು ಮಾಡಿದ ಮೇಲೆ ಇದು ನಿಜವಾಗ್ಲೂ ಒಂದು ಪ್ರಯೋಜನ ಆಗಬೇಕು ಅಂತ ಅಂದರೆ ಇದು ಎಲ್ಲಿ ತಲುಪಬೇಕು, ಅದು ಚೆನ್ನಾಗಿ ತಲುಪ್ತದಾ, ಪರಿಣಾಮಕಾರಿಯಾಗಿ ತಲುಪ್ತದಾ ಅನ್ನೋದು ಕೂಡ ಇಷ್ಟೇ ಚೆನ್ನಾಗಿ ಆಗಬೇಕು ಅನ್ನೋದು ನನ್ನ ಒಂದು ಕಳಕಳಿ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೇನೆ. ನಾನು ದಕ್ಷಿಣ ಕನ್ನಡ ಜಿಲ್ಲೆಯ ಭಾಷೆ ಮತ್ತು ಸಾಂಸ್ಕೃತಿಕ ವೈವಿಧ್ಯ ಅಂತ ಹೇಳೋ ವಿಷಯದ ಬಗ್ಗೆ ಪುಸ್ತಕವನ್ನು ಬರೆದಿದ್ದೇನೆ. ಈ ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದವರು ಈ ಯೋಜನೆಯನ್ನು ಹೊರತಂದಾಗ ಅರವಿಂದ ಚೊಕ್ಕಾಡಿಯವರ ಸಂಪಾದಕತ್ವದಲ್ಲಿ ನನಗೂ ಒಂದು ಪುಸ್ತಕ ಬರೆಯಲಿಕ್ಕೆ ಅವಕಾಶ ಕೊಟ್ಟರು. ಆಗ ನಾನಂದರೆ ಹಲವಾರು ಟಾಪಿಕ್ಗಳನ್ನು ಮನಸ್ಸಲ್ಲಿ ಯೋಚನೆ ಮಾಡಿಕೊಂಡಿದ್ದೆ. ಕನ್ನಡಕ್ಕೆ ಕ್ರೈಸ್ತ ಮಿಷನರಿಗಳ ಕೊಡುಗೆ, ಅಥವಾ ಕನ್ನಡ ಸಾಹಿತ್ಯಕ್ಕೆ ಕ್ರೈಸ್ತ ಮಿಷನರಿಗಳ ಅಥವಾ ದಕ್ಷಿಣ ಕನ್ನಡದ ಕೊಡುಗೆ, ಈ ರೀತಿ ಕೆಲವು ಟಾಪಿಕ್ಗಳನ್ನು ಮನಸ್ಸಲ್ಲಿ ಇಟ್ಟುಕೊಂಡು ಮಾನಸಿಕವಾಗಿ ಒಂದು ಸಿದ್ಧತೆ ಮಾಡಿಕೊಂಡಿದ್ದೆ. ಆದರೆ ಅರವಿಂದ ಚೊಕ್ಕಾಡಿಯವರು ಹೇಳಿದರು, ಬಿಳಿಮಲೆಯವರು ತಿಳಿಸಿದ್ದಾರೆ, ನೀವು ದಕ್ಷಿಣ ಕನ್ನಡದ ಸಾಂಸ್ಕೃತಿಕ ಮತ್ತು ಭಾಷಾ ವೈವಿಧ್ಯ ಎಂಬ ವಿಷಯದ ಬಗ್ಗೆ ಬರಿಬೇಕು ಅಂತ. ನಾನೊಮ್ಮೆ ಯೋಚನೆ ಮಾಡುವಾಗ ನನಗೆ ಒಂದೇ ಒಂದು ಅದರ ಪಾಯಿಂಟ್ಗಳು ಹೊಳೆಯಲಿಲ್ಲ. ನಾನು ಹೇಗೆ ಬರೆಯುವುದು ಅಂತ ತಲೆಬಿಸಿಯಲ್ಲಿ ಕೂತಿದ್ದೆ. ಹಾಗೆಯೇ ಇರಬೇಕಾದ್ರೆ ಸರಲ್ಲಿ ಅರವಿಂದ ಚೊಕ್ಕಾಡಿಯವರಲ್ಲಿ ನಾನು ಕೇಳಿದೆ, ಸರ್ ಇದು ಹೇಗೆ ಬರೆಯುವುದು, ಎಂತ ಮಾಡಬೇಕು ಅಂತ. ಆಗ ಅವರು ಹೇಳಿದರು, ನೀವು ಅದನ್ನು ಒಂದು ಮಕ್ಕಳಿಗೆ ಅರ್ಥ ಆಗುವ ರೀತಿಯಲ್ಲಿ ಕಥೆಯ ರೂಪದಲ್ಲಿ ಬರೆಯಿರಿ ಅಂತ ಹೇಳಿದರು. ಆಗ ನಾನು ಯೋಚನೆ ಮಾಡಿದೆ, ಇದನ್ನು ಒಂಥರ ಚರಿತ್ರೆ ರೂಪದಲ್ಲಿರೋದನ್ನು ಕಥೆಯಾಗಿ ಬರೀಲಿಕ್ಕೆ ಆಗ್ತದಾ? ಹಾಗೆ ಯೋಚನೆ ಮಾಡುವಾಗ ಮತ್ತು ನನಗೆ ಕನ್ಫ್ಯೂಷನ್ ಆಯಿತು, ಏನು ಮಾಡೋದು ಅಂತ. ಹಾಗೆ
ಅದರ ಲಾಸ್ಟ್ ಡೇಟ್ ಹತ್ತಿರ ಬರಲಿಕ್ಕೆ ಆಗುವಾಗ ಇನ್ನೊಂದು 10-15 ದಿವಸ ಇರ್ಬೋದು. ನನಗಿನ್ನೇನು ಅದರ ಒಂದು ಚೂರು ಕೂಡ ಹೊಳೆದಿರಲೇ ಇಲ್ಲ. ಕೊನೆಗೆ ನನಗೆ ಸಡನ್ ಯೋಚನೆ ಬಂತು, ನಾನೊಬ್ಬಳು ಶಿಕ್ಷಕಿ. ಆಗ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಗೆ ಬೇರೆ ಹೊರ ಜಿಲ್ಲೆಯವರು ತುಂಬ ಜನ ಇದು ಕೆಲಸಕ್ಕಾಗಿ ಶಿಕ್ಷಕರಾಗಿ ನೇಮಕಾತಿ ಹೊಂದಿ ಬರ್ತಾರೆ. ಆಗ ಅವರು ನಮ್ಮ ಜೊತೆಗೆ ಕೆಲಸ ಮಾಡಿದಂಥ ಹೊರ ಜಿಲ್ಲೆಯ ಶಿಕ್ಷಕರು ಈ ಜಿಲ್ಲೆಯ ಬಗ್ಗೆ ಮಾತನಾಡುವ ಕೆಲವು ಡೈಲಾಗುಗಳು ನನ್ನ ನೆನಪಿಗೆ ಬಂದು ಆಗ ನನಗೆ ಅನಿಸಿತು, ನನ್ನ ಈ ಕತೆ ರೂಪದಲ್ಲಿ ಬೆಳೆಸಬೇಕಾದ್ರೆ ಅನ್ಯ ಜಿಲ್ಲೆಯ ಒಬ್ಬ ಶಿಕ್ಷಕ ನಮ್ಮ ಜಿಲ್ಲೆಗೆ ಬಂದಾಗ ಅದನ್ನು ಹೇಗೆ ಅವನು ತಗೊಳ್ತಾನೆ, ಈ ಜಿಲ್ಲೆಯ ಭಾಷೆ ಮತ್ತು ಸಾಂಸ್ಕೃತಿಕ ವೈವಿಧ್ಯಕ್ಕೆ ಹೇಗೆ ಅವನು ತೆರೆದುಕೊಳ್ತಾನೆ ಎಂಬುದನ್ನು ವಿಷಯ ಮಾಡ್ಬೋದು ಅಂತ ಅನಿಸಿದೆ. ಅದರ ಬಗ್ಗೆ ನಾನು ಬರೆದೆ. ಹಾಗೆ ಅದರ ಬಗ್ಗೆ ಅರವಿಂದ ಚೊಕ್ಕಾಡಿಯವರು, ಪುರುಷೋತ್ತಮ ಬಿಳಿಮೇಲೆಯವರು ಬಹಳ ಉತ್ತಮವಾಗಿ ಹೇಳಿದರು. ಅಂದರೆ ಚೆನ್ನಾಗಿದೆ, ಕಥನ ಶೈಲಿ ಉತ್ತಮವಾಗಿ ಮೂಡಿ ಬಂದಿದೆ ಅಂತ ಹೇಳಿದರು. ನನಗೆ ಈ ಒಂದು ಅವಕಾಶವನ್ನು ಕೊಟ್ಟಂತಹ ನಮ್ಮ ಸಂಪಾದಕರಾದಂಥ ಅರವಿಂದ ಚೊಕ್ಕಾಡಿಯವರಿಗೂ, ಕನ್ನಡಾಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರಾದಂಥ ಪುರುಷೋತ್ತಮ ಬಿಳಿಮಲೆಯವರಿಗೂ ಹಾಗೂ ನಮ್ಮ ಕನ್ನಡ ನಾಡಿನ ಸರ್ಕಾರಕ್ಕೂ ಕೂಡ ಧನ್ಯವಾದಗಳನ್ನು. ನಾನು ಬರೆದಿರೋ ಪುಸ್ತಕ, ನನ್ನ ಜೊತೆಲಿ ಒಬ್ಬರು ಸಹಲೇಖಕರಿದ್ದಾರೆ, ಚಲಮಹಡ್ಡಳ್ಳಿ ಕೂಡ. ಹಾಸನ ಜಿಲ್ಲೆಯ ಸಾಮರಸ್ಯದ ನೆಲೆಗಳ ಬಗ್ಗೆ ಬರೆದಿರುವಂಥ ಪುಸ್ತಕ. ಸಾಮರಸ್ಯದ ನೆಲೆಗಳು ಅಂತ ಬಂದಾಗ ಹಾಸನ ಜಿಲ್ಲೆಗೆ ಬಹಳ ದೊಡ್ಡ ಒಂದು ಪರಂಪರೆ ಇದೆ. ಅದು ಕರ್ನಾಟಕದ ಪರಂಪರೆಯ ಒಂದು ಮುಖ್ಯ ಭಾಗ ಕೂಡ ಹಾಸನ ಜಿಲ್ಲೆ. ಯಾಕೆಂದರೆ ನಮ್ಮ ಎಲ್ಲ ಹಳೆಯ ಜೈನ ಸಾಹಿತ್ಯ ಆಗಲಿ, ಕನ್ನಡ ಸಾಹಿತ್ಯ ಆಗಲಿ, ಹೆಚ್ಚು ಎಲ್ಲ ದೊಡ್ಡ ದೊಡ್ಡ ಕವಿಗಳು, ಸಾಹಿತಿಗಳು ಇದ್ದಂಥ ನೆಲ ಅದು, ಹೊಯ್ಸಳರು ಆಳಿದ ನೆಲ. ಹಾಗಾಗಿ ಈ ನಮ್ಮ ಸಾಮರಸ್ಯ ನೆಲೆಗಳು ಪುಸ್ತಕ ಕೂಡ ಹೊಯ್ಸಳರ ಕಾಲದಿಂದ ಪ್ರಾರಂಭ ಆಗುತ್ತೆ. ಯಾಕೆ ಅಂತೇಳಿದರೆ ಕರ್ನಾಟಕದಲ್ಲಿ ಮುಖ್ಯವಾಗಿ ಅವರು ದಲಿತರಿಗೆ ಭೂಮಿ ಕೊಟ್ಟವರು, ಹಾಗೆ ದಲಿತರಿಗೆ ಕೋಟೆ ಒಳಗೆ ಪ್ರವೇಶ ಕೊಟ್ಟವರು. ಇದಕ್ಕೆ ರಾಮಾನುಜರ ಒಂದು ಪ್ರಭಾವ ಕೂಡ ಕಾರಣ ಆಯಿತು. ಜೈನ ಧರ್ಮವನ್ನು ಬಿಟ್ಟು ವೈಷ್ಣವ ಧರ್ಮ ಸ್ವೀಕರಿಸಿದ ರಾಜ ವಿಷ್ಣುವರ್ಧನ ಕಾಲದಲ್ಲಿ ಬೇಲೂರು ಕೋಟೆ ಒಳಗೆ ದಲಿತರಿಗೆ ಪ್ರವೇಶ ಸಿಕ್ತು, ಹಾಗೆ ಭೂಮಿ ಸಿಕ್ತು. ಆ ಪರಂಪರೆಯ ಕುಟುಂಬಗಳು ಇವತ್ತು ಕೂಡ ಕರ್ನಾಟಕದಲ್ಲಿದೆ. ಹಾಗೆ ನಾವು ನಂತರದ ದಿನಗಳಲ್ಲಿ ಈಗ ನಾವು ಉದ್ಯೋಗ ಖಾತ್ರಿ ಯೋಜನೆ ಅಂತ ಏನು ಹೇಳ್ತೇವೆ, ಅದರ ಮೂಲ ಪುರುಷರು ನಮ್ಮ ಹೊಯ್ಸಳರು. ಅವರು ಕೆರೆ ಕಟ್ಟುವುದು ಮತ್ತು ದೇವಸ್ಥಾನ ಕಟ್ಟುವ ಮೂಲಕ ವರ್ಷಗಟ್ಟಲೆ, ಅಂದರೆ ಒಂದು ಶತಮಾನದಷ್ಟು ಕಾಲ ಸಾವಿರಾರು ಜನರಿಗೆ ಉದ್ಯೋಗ ನೀಡಿದವರು. ಅವರ ಕಾಲದಲ್ಲಿ ನಿರ್ಮಾಣ ಆದ ಕೆರೆಗಳ ಸಂಖ್ಯೆ ಸುಮಾರು 60,000. ಇದನ್ನು ನಾವು ಯೋಚನೆ ಮಾಡಬೇಕು. ಈ ಪರಂಪರೆಯನ್ನು ಇರುವಂಥ ನೆಲ ಹಾಸನ ಜಿಲ್ಲೆ. ಆ ನಂತರ ಬಂದವರು ನಮ್ಮಲ್ಲಿ ಇದೇ ಪರಂಪರೆಯ ಮೂಲಕ ಬಂದ ಅನೇಕ ಮಹನೀಯರು ಬಂದರು. ಅದರಲ್ಲಿ ಮುಖ್ಯವಾಗಿ ನಾವು ಹೆಸರು ಕಾಣುವರು, ಈಗ ನಮಗೆ ಕಾಣುವರು SK ಕರೀಂ ಖಾನ್ರು. ಅವರು ಸಕಲೇಶ್ಪುರದವರು. ಆಫ್ಘಾನಿಸ್ತಾನದಿಂದ ಬಂದು ನೆಲೆಸಿದಂಥ ರೆಹಮಾನ್ ಖಾನ್ರ ಮಗ ಕರೀಂ ಖಾನ್ರು ನಮ್ಮ ಈ ಪರಂಪರೆಯ ಮಣ್ಣಿನಲ್ಲಿ ಇಲ್ಲಿ ಸೌಹಾರ್ದ ಪರಂಪರೆಯ ಮಹೋನ್ನತ ಸಂಕೇತವಾಗಿ ಬೆಳೆದು ಬಂದರು. ನಮಗೆಲ್ಲರಿಗೂ ಗೊತ್ತು, ಕರೀಂ ಖಾನ್ರ ಸಾಹಿತ್ಯ ರಚನೆ ಬಗ್ಗೆ ನಾವು ಹೊಸದಾಗಿ ಹೇಳಬೇಕಾಗಿಲ್ಲ. ಅವರ ರಂಗಕೃತಿ ಆಗಲಿ, ಜಾನಪದ ಲೋಕ ಆಗಲಿ, ಎಲ್ಲವೂ ಕೂಡ ವಿಶಿಷ್ಟವಾದದ್ದು. ಹಾಗೆ ಗುರು ರಾಮಸ್ವಾಮಿ ಅಯ್ಯಂಗಾರರು ಕೂಡ ಇನ್ನೊಬ್ಬರು ದೊಡ್ಡ ಮಹಾನ್ ಲೇಖಕರು. ಇಂಥ ಪರಂಪರೆಯಿಂದ ಬಂದ ಎಲ್ಲವೂ ಈ ಪುಸ್ತಕದ ಅಡಕಾಗಿದೆ. ಜೊತೆಯಲ್ಲಿ ಅದಲ್ಲದೆ ನಮ್ಮ ಹಾಸನಾಂಬ ದೇವತೆ, ಇದರ ಹಿನ್ನೆಲೆ ಏನು, ಅಲ್ಲಿನ ಶ್ರವಣಬೆಳಗೊಳದ ಸುತ್ತಮುತ್ತ ಜನಜೀವನ ಏನು, ಆಮೇಲೆ ಅಲ್ಲಿನ ಸಣ್ಣ ಸಣ್ಣ ಹಳ್ಳಿಗಳಲ್ಲಿರುವಂಥ ಸೌಹಾರ್ದ ನೆಲೆಗಳೇನು, ನಮ್ಮ ಶೆಟ್ಟಿಹಳ್ಳಿ ಚರ್ಚು, ಇದರ ಹಿನ್ನೆಲೆ ಏನು, ಯಾಕೆ ಇದು ಆಗ ಪ್ಲೇಗ್ ಬಂದ ಕಾಲದಲ್ಲಿ ಜನಸೇವೆ ಮಾಡ್ತಾ ಜನರಿಗೆ ಅನುಕೂಲ ಮಾಡ್ತಾ ಈ ಚರ್ಚ್ ಉಳಿದಿತ್ತು, ಅಲ್ಲಿನ ಕ್ರೈಸ್ತ ಮಿಷನರಿಗಳು ಹೇಗೆ ಕೆಲಸ ಮಾಡಿದರು, ಇಂಥದ್ದೆಲ್ಲ ವಿಚಾರಗಳನ್ನು ಒಳಗೊಂಡಂಥ ಅದರಿಂದ ಹಿಡಿದು ಈ ಆಧುನಿಕ ಕಾಲದವರೆಗೆ ನಂತರ ಬಂದಂಥ ಸುಮಾರು ಜನ ನಮ್ಮ ಜಿಲ್ಲೆಯ ಬೇರೆ ಬೇರೆ, ಈಗ ಜ್ವಾಲನಯನ್ ಅಂತವ್ರು ಇರ್ಬೋದು, ಅಮರಶಿಲ್ಪಿ ಜಗನ್ನಾಚಾರಿ ಸಿನಿಮಾ ಮಾಡಿದರು, MLAಗಳಾಗಿದ್ದರು, ಜನರಿಗೆ ಬೇಕಾದಷ್ಟು ಕೆಲಸ ಮಾಡಿದರು ಹಾಸನ ಜಿಲ್ಲೆಗೆ. ಈ ರೀತಿ ಕನ್ನಡ ಸಾಹಿತ್ಯ ಪರಿಷತ್ತನ್ನು ಕಟ್ಟಿ ಬೆಳೆಸಿದರು ಜ್ವಾಲನಯ್ಯ. ಈ ಎಲ್ಲ ವ್ಯಕ್ತಿಗಳ ಮತ್ತು ಪರಂಪರೆಯ, ಹಳ್ಳಿಯ, ಹಿಂದಿನ ಪ್ರಭುತ್ವದ, ಹೀಗೆ ಹಲವು ನೆಲೆಗಳ ಇಟ್ಟುಕೊಂಡು ಈ ಪುಸ್ತಕವನ್ನು ಬರೆದಿದ್ದೇವೆ. ಸಾಮರಸ್ಯದ ನೆಲೆಗಳು ಅಂತ ಹೇಳೋ ಹೆಸರು ನಮಗೆ ಅರ್ಥ ಮಾಡುತ್ತೆ. ನಮಗೀಗ ಬೇಕಾದದ್ದು, ಇವತ್ತು ಕೂಡ ಮುಖ್ಯಮಂತ್ರಿಗಳು ಭಾಷಣ ಮಾಡುವಾಗಲೂ ಹೇಳಿದರು, ಸಮಾನತೆ, ಸ್ವಾತಂತ್ರ್ಯ ಮತ್ತು ಭ್ರಾತೃತ್ವ ಅಂತ. ಇದು ಎಲ್ಲ ಇಡಬೇಕು. ಇದು ಮೂರು ಇದ್ದರೆ ಸಾಮರಸ್ಯ ನಿಲ್ಲುತ್ತೆ ಅಂತ. ಈ ಕಾರ್ಯಕ್ರಮದ ಪ್ರಾಯೋಜಕರು ಗಡಿಯಾರ್ ಗ್ರೂಪ್ ಆಫ್ ಕಂಪನೀಸ್, ಸ್ಪೆಷಲೈಸ್ಡ್ ಇನ್ piling and shoring, engineering consultancy, fire fighting, steel structures, real estate. Office SIT Tower, Silicon Oasis, Dubai, UAE. ಸ್ನೇಹಿತರೆ, ನಿಮ್ಮ ಅದ್ಭುತ ಬೆಂಬಲದಿಂದ ಸನ್ಮಾರ್ಗ ನ್ಯೂಸ್ ಚಾನೆಲ್ ಈಗ 2 ಲಕ್ಷ ಸಬ್ಸ್ಕ್ರೈಬರ್ಗಳನ್ನು ದಾಟಿದೆ. ಇದು ನಮ್ಮ ಯಶಸ್ಸಲ್ಲ, ಇದು ನಿಮ್ಮ ಯಶಸ್ಸು. ನಮ್ಮ ಮುಂದಿನ ಗುರಿ 4 ಲಕ್ಷ. ಇದು ಕಷ್ಟವಲ್ಲ. ನೀವು ಮಾಡಬೇಕಾದದ್ದು ಸಿಂಪಲ್.
ನೀವು ಸನ್ಮಾರ್ಗ ನ್ಯೂಸ್ ಚಾನೆಲ್ ವಿಡಿಯೋವನ್ನ ನಿಮ್ಮ ಸ್ನೇಹಿತರಿಗೆ, ಕುಟುಂಬದವರೊಂದಿಗೆ ಹಂಚಿಕೊಳ್ಳಿ ಮತ್ತು ಅವರಲ್ಲೂ ಸಬ್ಸ್ಕ್ರೈಬ್ ಮಾಡಲು ಹೇಳಿ. ನೀವು ಶಕ್ತಿಯನ್ನು ಕೊಡಿ, ನಾವು ನಿಖರ ಸುದ್ದಿ ಕೊಡ್ತೇವೆ. ಧನ್ಯವಾದಗಳು.